ಎಲ್ರಿಗೂ ನಮಸ್ಕಾರ. ರಾಮಾಯಣ ರಾಕಿಂಗ್ ಸರ್ ಯಶ್ ಅವರು ರಾವಣನಾಗಿ ಕಾಣಿಸ್ಕೊಳ್ತಾ ಇರುವಂಥ ಸಿನಿಮಾ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಇಡೀ ದೇಶದ ಸಿನಿ ಪ್ರಿಯರು ಕಾಯ್ತಾ ಇರುವಂತಹ ಒಂದು ಅಪ್ಕಮಿಂಗ್ ಮೋಸ್ಟ್ ವಾಂಟೆಡ್ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತ ಹೇಳ್ಬೋದು. ಮೊನ್ನೆ ಟ್ರೈಲರ್ ರಿಲೀಸ್ ಆಗಬೇಕಿತ್ತು, ಡ್ಯೂ ಟು ಸಮ್ ರೀಸನ್ ಅದನ್ನು ಪೋಸ್ಟ್ಪೋನ್ ಮಾಡಿದರು. ಆ್ಯಂಡ್ ಅಗೈನ್ ನಿನ್ನೆ ಒಂದು ಟ್ವೀಟ್ ಮಾಡ್ತಾರೆ ನಮಿತ್ ಮಲ್ಹೋತ್ರಾ ಅವರು, ರಾಮಾಯಣ ಸಿನಿಮಾದ ಪ್ರೊಡ್ಯೂಸರ್ ಇವರು. ಆ್ಯಂಡ್ ರಾಕಿಂಗ್ ಸರ್ ಯಶ್ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ. ಸೊ ಯಾವಾಗ ಮತ್ತೆ ಅನೌನ್ಸ್ಮೆಂಟು ಏನು ಯಾವಾಗ ರಿಲೀಸ್ ಮಾಡ್ತಾರೋ ನಾನು ಕಾಯ್ತಾ ಇದ್ದೆ. ಬೆಳಗ್ಗಿನ ಜಾವ 4:15 ರಿಲೀಸ್ ಮಾಡ್ತಾರಂತೆ. ನಾಳೆ 30th ಜುಲೈ 30 ಬೆಳಗಿನ ಜಾವ 4:15 ರಾಮಾಯಣ ಚಿತ್ರದ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಯಾರ್ಯಾರು ನಿದ್ದೆಗೆ ಇಟ್ಕೊಂಡು ಕಾಯ್ತೀರಾ ಆನೆಸ್ಟಾಗಿ ಕಮೆಂಟ್ ಮಾಡಿ. ಇಲ್ಲ ಗುರು, ನಾನು ಒಂದು 8 ಗಂಟೆ 10 ಗಂಟೆಗೆ ಎದ್ಬಿಟ್ಟು ಆಮೇಲೆ ನಿಧಾನಕ್ಕೆ ನೋಡ್ಕೋತೀನಿ ಅನ್ನೋರು ಇರ್ತೀರ, ನನಗೆ ಗೊತ್ತು. ಅಂದರೆ ಇಂಟ್ರೆಸ್ಟ್ ಇರುತ್ತೆ ಸಿನಿಮಾ ಮೇಲೆ, ಬಟ್ ಹುಚ್ಚು ಇರುತ್ತೆ. ಬಟ್ ಅದನ್ನು ಈ ರೇಂಜ್ಗೆಲ್ಲ ಯಾರು ಇದು ಮಾಡ್ತಾರೆ ಅಂದ್ಬಿಟ್ಟು ಕೆಲವರು ವೆಯ್ಟ್ ಮಾಡ್ಕೊಂಡೆಲ್ಲ ಇದು ನೋಡಲ್ಲ. ನಾನು ನೋಡೋಣ ಆದರೆ ವೆಯ್ಟ್ ಮಾಡಿ ನೋಡ್ತೀನಿ, ಯಾಕೆಂದರೆ ನಿದ್ದೆಗೆ ಇರಬೇಕಾಗತ್ತಲ್ಲಪ್ಪ, ಸ್ವಲ್ಪ ಕಷ್ಟ ಆಗುತ್ತೆ ಅದು. ಎನಿವೇ, ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಕಾಣಿಸ್ಕೊತಿರುವಂಥ ಸಿನಿಮಾ ರಾಮಾಯಣ. ಆಲ್ರೆಡಿ ಟೀಸರ್ಗಳು, ಗ್ಲಿಮ್ಸು, ಪೋಸ್ಟರ್ಗಳು, ಸಾಕಷ್ಟು ಫೋಟೋಗಳು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ, ಮತ್ತು ಅವರು ಆ ಸಿನಿಮಾನ ಪ್ರಮೋಷನ್ ಮಾಡ್ತಿರೋ ರೇಂಜ್, ಆ ವೇ ಇದೆಯಲ್ಲ, ನಮ್ಮ ಇಂಡಿಯನ್ ಸಿನಿಮಾನ ಒಬ್ಬ ಕನ್ನಡಿಗನಾಗಿ ಗ್ಲೋಬಲ್ ಲೆವೆಲ್ಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಏನು ಈ ಥರದ್ದೊಂದು ಕ್ರೇಜು, ಈ ಥರದ ಕೆಲಸ, ಆಮೇಲೆ ಆ ಪ್ರೆಷರ್ ಇದೆಯಲ್ಲ, ಲೋಡ್ ತಗೊಳ್ಳೋದಿದೆಯಲ್ಲ, ಒಬ್ಬ ನಟನಾಗಿ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಆಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಿದೆಯಲ್ಲ, ತುಂಬ 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 ಕಷ್ಟ ಅದು. ಆ್ಯಂಡ್ ನಾವು ನೋಡಿದಂಗೆ ಆಟೋದಲ್ಲಿ, ಬಸ್ಸಲ್ಲಿ ಪಾಂಪ್ಲೆಟ್ಗಳನ್ನು ಹಂಚಿ ನನ್ನ ಸಿನಿಮಾ ಬಂದಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಜನಗಳ ಮಧ್ಯೆ ನಿಂತು ಪ್ರಮೋಷನ್ ಮಾಡ್ತಾ ಇದ್ದಂಥ ಒಬ್ಬ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಗ್ಲೋಬಲ್ ಲೆವೆಲ್ಗೆ ಟಾಕ್ಸಿಕ್ ಅಂತ ರಾಮಾಯಣದಂತಹ ಸಿನಿಮಾಗಳನ್ನು ಮಾಡಿ ಗ್ಲೋಬಲಿ ರೆಕಗ್ನಿಷನ್ ತೊಗೊತಾರೆ ಅಂತಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಅಯ್ಯೋ, ಸಾಕಷ್ಟು ಎಫರ್ಟ್ ಬೇಕು, ಟೈಮ್ ಬೇಕು, ಅದಕ್ಕೆಲ್ಲ ಒಂಥರ ತಪಸ್ಸು ಮಾಡ್ದಂಗೆ ಇದೆಲ್ಲ. ನಿಜವಾಗ್ಲೂ ಇದು ಅಷ್ಟು ಸುಲಭವಾದ ಮಾತಂತೂ ಅಲ್ಲ. 1000 ಕೋಟಿ ರಾಮಾಯಣ ಬಂದು 1000 ಕೋಟಿ, ಟಾಕ್ಸಿಕ್ ಬಂದು 100 ಕೋಟಿ. ಟಾಕ್ಸಿಕ್ಕು ಇನ್ನೊಂದು 1 ಮಂತು, ಎಕ್ಸಾಕ್ಟ್ಲಿ 1 ಮಂತ್ ಕೂಡ ಇಲ್ಲ ಟಾಕ್ಸಿಕ್ಗೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಜುಲೈ ಇನ್ನೇನು ಮುಗಿತಾ ಬಂತು. ಆಗಸ್ಟ್ 8ಕ್ಕೆ ಟಾಕ್ಸಿಕ್ದು ಟ್ರೈಲರ್ ರಿಲೀಸ್ ಇದೆ ಅನ್ನೋ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ. ನೋಡಬೇಕು ಪಕ್ಕಾ ರಿಲೀಸ್ ಮಾಡ್ತಾರಾ ಅಥವಾ ಇನ್ನೂ ಲೇಟ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಆಗಸ್ಟ್ ಇನ್ನೇನು ಬಂದೇ ಬಿಡೋದು, ಇನ್ನೊಂದು 2-3 ಡೇಸ್ ಅಷ್ಟೇ ಇರೋದು. ಆಗಸ್ಟ್ ಬಂತು ಅಂತಂದರೆ ಇನ್ನೂ ಸಾಂಗ್ಸ್ ರಿಲೀಸ್ ಆಗಬೇಕು, ಟೀಸರ್ ಬರಬೇಕು. ಟೀಸರ್ ಐ ಥಿಂಕ್ ಬರಲ್ಲ ಅನ್ಕೋತೀನಿ ನಾನು, ಡೈರೆಕ್ಟು ಟ್ರೈಲರಿಗೆ ಹೋಗ್ಬಿಡ್ತಾರೆ ಇವರು. ಯಾಕೆಂದರೆ ಗ್ಲಿಮ್ಸ್ ಬಿಟ್ಟಿದ್ದಾರೆ ಮುಂಚೆಯಿಂದ, ಆಲ್ಮೋಸ್ಟ್ ಸಾಕಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ, ಗ್ಲಿಮ್ಸ್ ರಿಲೀಸ್ ಮಾಡಿದ್ದಾರೆ. ಈಗ ವಿಡಿಯೋ ಸಾಂಗ್ ಬರೀ ಬಿಟ್ಟಿದ್ದಾರೆ, ತಪಾಯಿ ಸಾಂಗು, ಮತ್ತು ಬೇರೆ ಬೇರೆ ಸಾಂಗ್ಸು ಇನ್ನೂ ಬರಬೇಕು. ಅದನ್ನು ಯಾವಾಗ ಅನೌನ್ಸ್ ಮಾಡಿ ರಿಲೀಸ್ ಮಾಡಿ ಇದ್ರ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾರೋ ನಾನಂತೂ ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಆ್ಯಂಡ್ ನೀವು ಕಾಯ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ, ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್ ರಾಮಾಯಣ. ಸ್ಕ್ರೀನ್ ಮೇಲೆ ರಾವಣ ಹೆಂಗೆ ಕಾಣ್ತಾನೆ ಅನ್ನೋದನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಕೆಲವು ಜನ ಹೇಳ್ಬೋದು ರಾವಣ ಏನು ಹೀರೋನಾದ್ರು, ರಾವಣ ಬಂದು ವಿಲನ್ ಕ್ಯಾರೆಕ್ಟ್ರು, ಏನಕ್ಕೆ ರಾವಣ ಕ್ಯಾರೆಕ್ಟ್ರಿಗೋಸ್ಕರ ತುಂಬ ಜನ ಹೇಳ್ತಾರೆ ರಾವಣ ಕ್ಯಾರೆಕ್ಟ್ರಿಗೋಸ್ಕರ ರಾಮಾಯಣ ಸಿನಿಮಾ ನೋಡ್ತೀನಿ ನಾನು ಅಂತ. ಅದಕ್ಕೆ ಕೆಲವ್ರು ಹೇಳೋದು, ಏನು ಗುರು ರಾವಣ ವಿಲನ್ ಅಲ್ವಾ, ವಿಲನ್ಗೆ ನೀವು ಇಷ್ಟೊಂದು ಪ್ರೀತಿ ಕೊಟ್ಟರೆ ಹೆಂಗೆ, ಹಂಗೆ ಹಿಂಗೆ ಅಂತ. ಹಂಗೆ ನೋಡಿದ್ರೆ ಅಣ್ಣವ್ರದ್ದು ಹಿರಣ್ಯಕಶ್ಯಪ ಕ್ಯಾರೆಕ್ಟರ್ ಇದೆಯಲ್ಲ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ, ಹಿರಣ್ಯಕಶ್ಯಪ ಬಂದು ಈಸ್ ಎ ವಿಲನ್, ದೇವ್ರಿಗೆ ವಿಲನ್ ಆದಂಥವನು. ಸೊ ಆ ಕ್ಯಾರೆಕ್ಟರ್ನ ಅಣ್ಣವ್ರು ಮಾಡಲಿಲ್ವಾ, ಅದನ್ನೆಲ್ಲ ನಾವು ಇಷ್ಟಪಟ್ಟು ನೋಡಿಲ್ವಾ. ದುರ್ಯೋಧನನ ಕ್ಯಾರೆಕ್ಟರ್ ಮಾಡಿದವರು ದರ್ಶನ್ ಸರ್, ಧರ್ಮಕ್ಕೆ ವಿರುದ್ಧವಾಗಿ ನಿಂತವರು. ದುರ್ಯೋಧನ ಬಂದು ಧರ್ಮಕ್ಕೆ ವಿರುದ್ಧವಾಗಿ ನಿಂತಿದ್ದ, ಕೃಷ್ಣ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸೊ ಆ ಕ್ಯಾರೆಕ್ಟರ್ನ ಒಪ್ಕೊಂಡಿರ್ಬೇಕಾದ್ರೆ ವೈ ನಾಟ್ ರಾವಣ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ಎಲ್ಲವೂ ಗೊತ್ತು ಇದು, ಬಟ್ ಆದರೂ ಕೆಲವರು ಮಾತಾಡ್ತಾರೆ ರಾವಣ ಏನು ದೊಡ್ಡ ಹೀರೋನ ಹಂಗೆ ಹಿಂಗೆ. ರಾವಣ ಬ್ರಹ್ಮನಿಗೆ ಸಮಾನವಾದಂತಹ ನಾಲೆಡ್ಜ್ನ ಹೊಂದಿದ್ದಂಥ ಒಬ್ಬ ವ್ಯಕ್ತಿ. ಅವನ ನಾಲೆಡ್ಜ್ನ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ರಾವಣ ಬ್ರಹ್ಮ ಅಂತ ಕರೆಯೋದಂತೆ.
ಸೊ ಅಂಥ ಕ್ಯಾರೆಕ್ಟರ್ನ ಯಶ್ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಅಪಿಯರೆನ್ಸ್ ಹಿಂಗಿರ್ಬೋದು, ಏನು ಎತ್ತ ರಿಲೀಸ್ ಆದ್ಮೇಲೆ ನೋಡೋಣ. ಸದ್ಯಕ್ಕೆ ನಾಳೆ ಟ್ರೈಲರ್ ನೋಡೋಣ, ಅದ್ರ ಬಗ್ಗೆ ರಿವ್ಯೂ ಮಾಡಬೇಕು. ಆ್ಯಂಡ್ ವೆಯ್ಟ್ ಮಾಡ್ಕೊಂಡಿದ್ದು ನೋಡೋಣ ಏನು ಯಾಕೆ 4:15 ಅಂತಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅದೇ ಟೈಮ್ಗೆ ರಿಲೀಸ್ ಮಾಡ್ತಿರೋದು 4:15. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಟಾಕ್ಸಿಕ್ ಆ್ಯಂಡ್ ರಾಮಾಯಣ ಎನಿ ಅಪ್ಡೇಟ್ಸ್ ನನ್ನ ಚಾನಲ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಫಸ್ಟು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ. ಒಂದ್ಸರಿ ಹೋಗಿ ಕ್ಲಿಕ್ ಮಾಡಿ ಫಾಲೋ ಕೊಡಿ. ಬರೀ ಸಿಗ್ತೀನಿ. ಬಾಯ್, ಟೇಕ್ ಕೇರ್.